ಆಡಿಸಿದಳೆ ಶೋದೆ ಜಗದೋದ್ಧಾರನ, ಆಡಿಸಿದಳೆ ಶೋದೆ. ನನಗೆ ಯಾರು ಫೋನ್ ಹೆಟ್ತಾರ? ಬ್ರೋಕರ್ ಬಾಬನ್ ಬಿಟ್ರೆ ಯಾರು ಹೆಟ್ತಾರ ಫೋನು? ಹಲೋ ಬಾಬಣ್ಣ. ಹಲೋ ಗುರುವೇ, ಏನ್ ಎಲ್ಲಿದ್ದೀರಿ? ಏನ್ತರ ಫೋನ್ ಇಲ್ಲ, ಫ್ಯಾನ್ ಇಲ್ಲ, ಏನು ನಿಮ್ದು? ಎಲ್ಲರ ಕೈಗೆ ಎರಡೆರಡು ಫೋನ್ ಅವ, 4 ಸಿಮ್ ಅವ. ಒಂದು ಲವಿ ಡವಿ ಸಿಮ್ಗಳು, ಒಂದು ಪರ್ಸನಲ್ ಸಿಮ್ಗಳು, ಒಂದು ಫ್ಯಾಮಿಲಿ ಸಿಮ್ಗಳು. ಅದರಲ್ಲಿ ಹಾಕೊಂಡಿರ್ತಾರ ಬಾಬಣ್ಣ. ಮಮ್ಮಿ 1, ಮಮ್ಮಿ 2, ಡ್ಯಾಡಿ 1, ಡ್ಯಾಡಿ 2. ಗುರುವೇ, ಮನೆ ಹಾಕೋತ್ಕೊಂಡು ಗೆಣಸ್ ಕೆರ್ಲಿಕತ್ತೀರಿ, ಏನೇ ಮುತ್ ಪೋಣಿಸ್ಲಿಕತ್ತೀರಿ? ಓದೋದು ಬರೆಯೋದು, ಬರ್ದದ್ದನ್ನೇ ಓದೋದು, ಓದದ್ದನ್ನೇ ಬರೆಯೋದು. ಹಳೆ ಕಾಲದ್ದು ಓದೋದು ಬರೆಯೋದು ಬಿಟ್ಟು ಬಿಡ್ರಿ. ಕಂಪ್ಯೂಟರ್ ಮೇಲೆ ಬಟ್ ಆಡಸ್ರಿ, ಲ್ಯಾಪ್ಟಾಪ್ ಸೌರ್ರಿ, ಮೊಬೈಲ್ ತೀಡ್ರಿ. ಬಟ್ ಆಡ್ಸೋದು, ಸೌರೋದು, ತೀಡೋದು ಈ ಕೆಲಸ ಯಂಗ್ಸ್ಟರ್ಸ್ ಮಾಡ್ತಾರೆ. ಈ ಕೆಲಸ ನಮ್ದಲ್ಲ. ನಮಗೀಗ ಏನದ ಬಾಬಣ್ಣ? ಎಡಕ್ ತಿರುಗಿದ್ರೆ BP, ಬಲಕ್ ತಿರುಗಿದ್ರೆ ಶುಗರ್. ಹಿಂದ್ ಬಗ್ಗಿದ್ರ ಬೆನ್ನ ನೋವು, ಮುಂದೆ ಬಗ್ಗಿದ್ರೆ ಸೊಂಟ ನೋವು. ಬಾಬಣ್ಣ, ಈಗ ಮನುಷ್ಯರಿಗೆ ಸಾವಿನ ಭಯಕ್ಕಿಂತ BP, ಶುಗರ್ ಭಯ ಜಾಸ್ತಿ ಆಗಿದೆ. 40ಕ್ಕ ಹಿಂಗಾದ್ರ 80ಕ್ಕೆ ಹೆಂಗ ಅಂತ. ಅದಕ್ಕೆ ಬಾಬಣ್ಣ 30, 60, 90 ಆಮ್ರದ ಜೊತೆ ತಾಮ್ರ. ಹೋಟೆಲ್ದಾಗ ಬೆಲ್ಲದ ಚಾ ಕುಡಿನೋ ಬರ್ರಿ ಗುರುವೇ. ಮೊದಲು ನಮ್ಮ ಹಿರಿಯರು ಬೆಲ್ಲದ ಚಾ ಕುಡಿತಾ ಇದ್ರು, ಬೆಲ್ಲದ ಪಾನಕ ಕುಡಿತಿದ್ರು. ಇತಿಹಾಸ ರಿಪೀಟ್ ಆಗಿದೆ ಬಾಬಣ್ಣ. ಅದಕ್ಕೆ ಅವ್ರ ಆರೋಗ್ಯ ಚೆನ್ನಾಗಿತ್ತು. ವಾಕಿಂಗ್ ಇಲ್ಲ, ವ್ಯಾಯಾಮ ಇಲ್ಲ, ಬಹಳ ಪ್ರಾಬ್ಲಮ್ ಆಗ್ಯದ. ಹೆಂಗ ಗುರುವೇ? ಇದಕ್ಕೆಲ್ಲ ಏನು ಕಾರಣ ಗುರುವೇ? ಮೊದಲು ಮನೆಯಲ್ಲೇ ಸಾರಿಸಿ ಗೂಡ್ಸಿ ಒಳ್ಳೊಳ್ಳೆ ಅಡಿಗೆ ಮಾಡಿ ಊಟ ಮಾಡ್ತಿದ್ವಿ. ಬೈಲ್ ಕಡೆ ಅಂತ ಶೌಚಾಲಯಕ್ಕೆ ಹೊರಗಡೆ ಹೋಗ್ತಾ ಇದ್ವಿ. ಆದ್ರೆ ಈಗ ಹೊರಗಡೆ ಇರೋದನ್ನ ಹಾಳು ಮೂಳು ತಿಂದು ಬಂದು ಮನೆ ಒಳಗಡೆನೆ ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಟಾಯ್ಲೆಟ್ ಅಂತ ಎಲ್ಲ ಮನೆ ಒಳಗಡೆನೆ ಮಾಡ್ತಾ ಇದ್ವಿ. ಆರೋಗ್ಯ ಹೇಗ್ ಚೆನ್ನಾಗಿರುತ್ತೆ ಬಾಬಣ್ಣ? ಅಲ್ಲೇ ನಿಮ್ ಮನೆಗೆ ಬರ್ತೀನಿ, ಅಲ್ಲೇ ಮಾತಾಡೋದು. ನಾ ಬಾಳ ಮಾತಾಡೋದು, ಬರ್ತೀನಿ. ಹೇಳಿ ಗುರುವೇ. ಬನ್ನಿ ಬನ್ನಿ ಬಾಬಣ್ಣ ಬನ್ನಿ. ಅದಕ್ಕೆ ಮನುಷ್ಯನಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ, ಕುಂಡಲಿನಿ ಪ್ರಯೋಗ, ಕಪಾಲಭಾತಿ ಇವೆಲ್ಲ ಬೇಕು ಕಣ್ರಿ. ಬಾಳು ಬೆಳಕಾಯಿತು ಪ್ರೇಮದ ಹೂವೇ, ಪ್ರೇಮದ ಹೂವೇ ನಿನ್ನ ಸೇರಿ ಎಂದು. ಬಾಳು ಬೆಳಕಾಯಿತು ಪ್ರೇಮದ ಹೂವೇ, ಪ್ರೇಮದ ಹೂವೇ ನಿನ್ನ ಸೇರಿ ಎಂದು. ಬಾಳು ಬೆಳಕಾಯಿತು. ಏನು ಗುರುವೇ, ಬಾಡಿದ ಬಿಟ್ಕೊಂಡು ಕಿಸಿಂದ ಸಪ್ಪನ್ ಬೆಳಗ್ಗೆ ಹಾಡಾಡ್ ಕೂತ್ಕೊಳ್ತೀರಿ? ಹೊರಗೆ ಬರ್ರಿ ಬಾಬಣ್ಣ. ಹೂವು ಬಾಡಿದ್ರು ನಮ್ದೇ, ಅರಳಿದ್ರು ನಮ್ದೇ. ಇತ್ಲಾಗ ಬೆಡ್ರೂಮ್ ಸಿಂಗರು ಆಗ್ಲಿಲ್ಲ, ಇತ್ಲಾಗ ಬಾತ್ರೂಮ್ ಸಿಂಗರು ಆಗ್ಲಿಲ್ಲ, ಫಿಲ್ಮ್ ಸಿಂಗರ್ ಆಗ್ತೀನಿ ಅಂತ ಅದು ಆಗ್ಲಿಲ್ಲ. ಚಸ್ಮಾ ತೆಗೆದು ಹೊರಗಿನ ಪ್ರಪಂಚ ನೋಡ್ಲಿಕ್ಕೆ ಬರ್ರಿ ಹೊರಗಿನ. ಕನ್ನಡಕದೊಳಗಿಂದ ಕಾಣ್ತೀನಿ ಈ ಅಂದ. ಹೌದೇನು ಮಾತ? ಮೊನ್ನೆ ಒಂದ ಮನ್ಯಾಗ 2 ಕನ್ಯಾ, ಭಾರಿ ಕನ್ಯಾ, ಅವಕ್ಕೂ ವಯಸ್ಸಾಗಿತ್ತು. 2 ಕನ್ಯಾಕ ವರ ಅಣ್ಣ ತಮ್ಮಗ ಕೊಡಿಸೀನಿ. ಔಟ್ ಕೊಬ್ರಿ ಜಿಗಟ್ ಬೇಲ. ಒಂದೇ ದೇವ್ರೂಟ, ಒಂದೇ ಕಲ್ಯಾಣ ಮಂಟಪ, 2 ಮದುವೆ, 2 ಫಸ್ಟ್ ನೈಟು, 2 ಹನಿಮೂನು. ಕರಿಮಣಿಗಳು ಬಾಳ ಪೋಣಿಸಿಟ್ಟಾರ. ಕರಿಮಣಿಗಳ ಮಾಲೀಕರು ಇದ್ದಾರ, ಕನ್ಯಾಮಣಿಗಳೇ ಇಲ್ಲ ಗುರುವೇ. ಇತಿಹಾಸ ರಿಪೀಟ್ ಆಗಿದೆ ಬಾಬಣ್ಣ. ಹಿಂದಿನ ಕಾಲದಲ್ಲಿ ಸ್ವಯಂವರ ಅಂತ ಏರ್ಪಡಿಸ್ತಾ ಇದ್ರು. ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲಾ ದೇಶದ ರಾಜಕುಮಾರರು ಲೈನಲ್ಲಿ ನಿಂತ್ಕೊಳ್ಳೋರು. ಆ ದೇಶದ ರಾಣಿ
ಬಂದು ಹೂವಿನ ಹಾರ ಯಾರಿಗೆ ಹಾಕ್ತಾಳೋ ಅವಾಗ ಅವರೇ ಅವಳ ಗಂಡ. ಹಾಗೆ ನೀವು ಹೇಳ್ದಂಗೆ ಕನ್ಯಾಮಣಿಗಳ ಅಭಾವ ಇದೆ, ಕರಿಮಣಿ ಮಾಲೀಕರು ಈಗ ಜಾಸ್ತಿ ಇದ್ದಾರೆ. ಕೆಲವು ಹುಡುಗರಿಗೆ ನೌಕರಿನೇ ಇಲ್ಲ, ಗಂಡ ಚೊಗಡಿಗೆ ಕಟ್ಟಿ ಕೂತ್ಕೇಶನ್ ತಂಬಾಕ್ ತಿಕ್ಕೋತ ಏನ್ರಿ ಮಾತಾಡ್ ಕೂತಿರ್ತಾರೆ. ಬೆಂಗಳೂರ್ಕರು, ಪುಣೇಕರು, ಸಾಂಗ್ಲಿಕರು ಅಂದ ಹಾಗೆ ಇವರೆಲ್ಲ ತಿಕ್ಕೋಕರು. ಮೊನ್ನೆಂದು ದಾಖಲೆ ಆಗ್ಯದ ಗುರುವೆ, ಮನುಷ್ಯರದು ಮದುವೆನೂ ಹೋಗಲ್ತು, ಮಳಿನೂ ಬರುವಲ್ತು. ಹಂಗಂತ ತಿಳ್ಕೊಂಡು ಕಪ್ಪಿ ಮದುವೆ ಮಾಡ್ಸೀನಿ, ದೋ 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 ಅಂತ ಮಳಿ ಬಂದ್ಬಿಟ್ಟದ. ಅದಕ್ಕೆ ಬಾಬಣ್ಣ ದೊಡ್ಡವ್ರು ಹಾಡು ಬರೆದಿದ್ದಾರೆ, ದೊಡ್ಡವ್ರು ಮ್ಯೂಸಿಕ್ ಮಾಡಿದ್ದಾರೆ, ದೊಡ್ಡವರೇ ಹಾಡಿದ್ದಾರೆ. ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಗಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೇರಿಸಲಾರ, ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆ ಇಲ್ಲ. ಇದೇ ನೀತಿ ಇದೇ ನೀತಿ, ಇನ್ನೆಲ್ಲಿದೆ ಗುರು ಹಿರಿಯರ ಭೀತಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಗಿರಿ, ಅಳುಕದೆ ಮುಂದೆ ಸಾಗುವೆ, ಅರವೈ ಅರವೈ ಅರವೈ. ಮೊನ್ನೆ ಒಂದು ಭಾರಿ ಮದುವೆ ಫಿಕ್ಸ್ ಮಾಡಿದ್ದೆ. ಕನ್ಯಾ ಇದ್ದಾಕಿ ಏನ್ ಹೇಳಿದ್ ಗೊತ್ತೇನೋ, ಹುಡುಗಿ ಊರಾಗಿನ ಮನಿ ಮಾರಿ ಬೆಂಗಳೂರಾಗ ಮನಿ ತಗೋ ಅಂತ ಹೇಳಿದ್ಲು. ಊರಾನ ಮನಿ ಮಾರಾಟ ಮಾಡಿ ಬೆಂಗಳೂರಾಗ ಮನಿನೂ ತಗೊಂಡ, ಕಾರು ಕಲತ. ಈಗ ಹುಡುಗಿ ಏನ್ ಗತ್ತ ತಗೊಂಡ್ರ, ಬೆಂಗಳೂರು ಅಂತ ಟ್ರಾಫಿಕ್ ಅಂತ ಭಾರಿ ಟ್ರಾಫಿಕ್ ಇದ್ದಲ್ಲಿ ಹುಡುಗ ಹೆಂಗ್ ಡ್ರೈವಿಂಗ್ ಮಾಡ್ತಾಳ ಅಂತೇಳಿ ನೋಡ್ಬೇಕಂತಾಳ. ಆಮೇಲೆ ಆಕಿ ಹುಡುಗನ್ನ ಹೂ ಅಂತಾಳತ್ತ. ಆಕೇನು RTO ಆಫೀಸರ ಏನ್ ಈ ಹುಡುಗನಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾಳ? ಮದುವೆಗಿಂತ ಮುಂಚೆನೆ ಇಷ್ಟೆಲ್ಲ ಆಟ ಆಡಿಸ್ತಾಳ ಬೆರಿಕಿ ಹುಡುಗಿ. ಮುಂದೆ ಹೆಂಗ ಹುಡುಗ ಬಿಂಗ್ರಿ ಆಗ್ತಾನ, ಹುಡುಗಿ ಡಿಂಗ್ರಿ ಬಿಲ್ ಆಗ್ತಾಳ. ಕೈಯಾಗ ಬಿಂಗ್ರಿ ಆಡಿಸ್ತಾಳ, ಜೀ 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 ಅಂತ. ಹುಡುಗ ತಲೆ ದಿಮ್ ಬಂದು ತಳಗ್ ಬೀಳ್ತಾನ, ಹುಡುಗಿ ಡ್ಯಾನ್ಸ್ ಮಾಡ್ತಾಳ. ಗುರುವೆ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ, ರಗಡ್ ಕನ್ಯಾ ತೋರ್ಸೇನಿ. ಆಕಿಗೆ ಅವಾಗ ಒಂದು ತಂಗಿ ಅದಾಳ, ಆಕಿ ಮದುವೆ ಆಗಲಾರ್ದ ಅವ ಆಗಂಗ್ಲತ್, ತಾ ಮದುವೆ ಆಗಲಾರ್ದ ಕೂತಾನ. ನೋಡಿ ಬಾಬಣ್ಣ, ಅಕ್ಕ ತಂಗಿಯರ ಮದುವೆಗೋಸ್ಕರ ಎಷ್ಟೋ ಹುಡುಗರು ಸಫರ್ ಆಗಿದ್ದಾರೆ. ಎದುರಾ ಬದರ ಮದುವೆ ಮಾಡ್ರಿ, ಅಣ್ಣ ತಂಗಿಗೆ ಅಕ್ಕ ತಮ್ಮನ್ನ ಕೊಟ್ಟು ತಗೋ ಸಂಬಂಧ ಅದನ್ನ ಕುದುರಿಸ್ರಿ. ನೋಡಿದ್ರಿ ಮೊನ್ನೆ ಒಂದು ಹುಡುಗಿಗೆ ವರ ತೋರಿಸಿದ್ದೆ. ನಾ ತೋರಿಸಿದ್ಮೇಲೆ ಆ ಪದ್ದಕ್ಕ ಗುದ್ದಕ್ಕ ತಗಿನೂ ವರ ತೋರಿಸ್ಯಾಳ. ಮುಂದೆ ಏನಾಗ್ಯದ, ನಮ್ಮಿಬ್ಬರಿಗೂ ಹೇಳೋದು ಬಿಟ್ಟು ಕಿಸಿಂದ ಅವು ವರ ಕನ್ಯೆ ತಾವ್ ಇದು ಮಾಡ್ಕೊಂಡು ಹನಿಮೂನ್ ಕೊಯ್ಯಾರಂತ. ಹನಿಮೂನ್ ಹೋಗಿ ಕಿಸಿಂದ ಅಲ್ಲೇ ಇದನ್ ಮಾಡ್ಕೊಂಡಾರ, ಏನ ಕುಬಸ ಇದು ಎಲ್ಲ ತಾವ ಅಲ್ಲೇ ಮಾಡ್ಕೊಂಡು ಕಿಸಿಂದ ಈಗ ಮಕ್ಕಳಾಗಿ ನಮ್ಗೆ ಹೇಳ್ತಾರ, ಅದು ಗೊತ್ತಿಲ್ಲ. ಹಿಂಗ್ ಮಾಡ್ಯಾರ ನೋಡಿ, ಏನ್ ಮಾಡುದು ಏನು ಮಾಡಲು ಏನು ಆಯ್ತು, ಹಿಂಗಾಗಿ ಕತಿ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು, ನೀತಿ ಹೇಳು ನೀನು ನೀತಿಯನ್ನು ಮುರಿದೆ, ಬಾಯಿದ್ದರೂ ನೀ ಮೂಕನಾದೆ, ಬಾಯಿದ್ದರೂ ನೀ ಮೂಕನಾದೆ.